ಒಂದೇ ಒಂದು ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇಲ್ಲ. ತಮ್ಮ ವಿರುದ್ಧದ ಆರೋಪಕ್ಕೆ ಸಚಿವ ಮಂಕಾಳ್ ವೈದ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 8 ಲಕ್ಷ ವಿದ್ಯುತ್ ಬಿಲ್ ಬಾಕಿ ಇದೆ ಎಂಬುದಂತದ್ದು ಶುದ್ಧ ಸುಳ್ಳು. ಬರೀ ಆರೋಪ ಇದು. ಪ್ರತಿ ತಿಂಗಳು 8 ರಿಂದ 25 ಲಕ್ಷ ಬ್ಯಾಲೆನ್ಸ್ ಇರುತ್ತೆ. ಶಾಲೆಯದು 13 ವರ್ಷದಿಂದ 1 ರೂಪಾಯಿ ಕೂಡ ಬಾಕಿ ಇಲ್ಲ. ತಪ್ಪು ಮಾಹಿತಿಯನ್ನ ಕೊಟ್ಟು ಶಾಲೆ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಿದ್ದಾರೆ. ಕಾರವಾರದಲ್ಲಿ ಸಚಿವ ಮಂಕಾಳ್ ವೈದ್ಯ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ನಂದು 8 ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಬಾಕಿ ಅದೇ ಹೇಳಿ ಟಿ ವಿಲಿ ಬಂತು, ಪೇಪರಲ್ಲಿ ಬಂತು. ನಾನು ರಾಜಕಾರಣಕ್ಕೆ ಬರೋಕ್ಕಿಂತ ಮೊದಲೇ ನಾನು ಇಂಡಸ್ಟ್ರಿಯಲಿಸ್ಟ್. ನಂದು ಫ್ಯಾಕ್ಟ್ರಿ ಇದೆ, ಹೋಟೆಲ್ ಇದೆ, ಸ್ಕೂಲ್ ಇದೆ. ಸ್ಕೂಲಲ್ಲಂತೂ ರಿಟರ್ನ್ ಬರ್ತದೆ. ಅಂದರೆ ನಾವು ಫುಲ್ಲು ಸ್ಕೂಲಿಗೆ ಎಷ್ಟು ಬೇಕು ಸೋಲಾರ್ ಹಾಕ್ಬಿಟ್ಟಿದೆ. 5,000 ರೂಪಾಯಿ ತಿಂಗಳಿಗೆ ಅವರೇ ಕೊಡ್ತಾರೆ. ನಾವು ಸ್ಕೂಲ್ ಹೆಸರು ಹಾಕ್ಬಿಟ್ರಿ ಆಯಿತಾ. 8 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಅದ ಅಂದರೆ ನಂದು ಪ್ರತಿ ತಿಂಗಳ 8 ರಿಂದ 25 ಲಕ್ಷದವ್ರಿಗೆ ಬ್ಯಾಲೆನ್ಸ್ ಇರ್ತದೆ. ಅದಕ್ಕೆ ಅವ್ರು ಬಡ್ಡಿನೂ ಹಾಕ್ತಾರೆ. ಇಲ್ಲಿವರೆಗೆ ನಾವು ಬಡ್ಡಿನೂ ಹಾಕಿ ಕೊಡ್ತಾರೆ. ಒಂದು ತಿಂಗಳ ಹೆಚ್ಚು ಕಡಿಮೆ ಆದರೆ ಮಾತ್ರ ಆ ಟೈಮಿಗೆ ಕಟ್ಟಿದ್ರೆ ಬಡ್ಡಿ ಹಾಕೋದಿಲ್ಲ, ಬಡ್ಡಿನೂ ಸಮೇತ. ಇವತ್ತಿನವರೆಗೆ ನಾವು ಒಂದೇ ಒಂದು ರೂಪಾಯಿ ಬ್ಯಾಲೆನ್ಸ್ ಇಟ್ಕೊಳ್ಳಿಲ್ಲ. 1.5 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಾನು ಕರೆಂಟ್ ಬಿಲ್ ತುಂಬ್ತೀನಿ. ನಮ್ಮದು ಅಷ್ಟು ಬರ್ತದೆ. ನಮ್ಮ ಫ್ಯಾಕ್ಟ್ರಿದು, ಹೋಟೆಲ್ದು ಅದೆಲ್ಲ ಸೇರೋದು ಆಯಿತಾ. ಇದು ಯಾಕೆ ಹಾಗೆ ಒಂದು ವರ್ಷದ ಬ್ಯಾಲೆನ್ಸ್ ಅದನ್ನೆಲ್ಲ ಹಾಕಿದ್ರು. ಒಂದು ವರ್ಷದ ಬ್ಯಾಲೆನ್ಸ್ ಆದರೂ ಒಂದು ಕೋಟಿ ಮೇಲೆ ಆಗಿಬಿಡ್ತದೆ. ನಂದು 8 ಲಕ್ಷ. ಒಂದೇ ಒಂದು ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇಲ್ಲ. ತಮ್ಮ ವಿರುದ್ಧದ ಆರೋಪಕ್ಕೆ ಸಚಿವ ಮಂಕಾಳ್ ವೈದ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 8 ಲಕ್ಷ ವಿದ್ಯುತ್ ಬಿಲ್ ಬಾಕಿ ಇದೆ ಎಂಬುದಂತದ್ದು ಶುದ್ಧ ಸುಳ್ಳು. ಬರೀ ಆರೋಪ ಇದು. ಪ್ರತಿ ತಿಂಗಳು 8 ರಿಂದ 25 ಲಕ್ಷ ಬ್ಯಾಲೆನ್ಸ್ ಇರುತ್ತೆ. ಶಾಲೆಯದು 13 ವರ್ಷದಿಂದ 1 ರೂಪಾಯಿ ಕೂಡ ಬಾಕಿ ಇಲ್ಲ. ತಪ್ಪು ಮಾಹಿತಿಯನ್ನ ಕೊಟ್ಟು ಶಾಲೆ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಿದ್ದಾರೆ. ಕಾರವಾರದಲ್ಲಿ ಸಚಿವ ಮಂಕಾಳ್ ವೈದ್ಯ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ನಂದು 8 ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಬಾಕಿ ಅದೇ ಹೇಳಿ ಟಿ ವಿಲಿ ಬಂತು, ಪೇಪರಲ್ಲಿ ಬಂತು. ನಾನು ರಾಜಕಾರಣಕ್ಕೆ ಬರೋಕ್ಕಿಂತ ಮೊದಲೇ ನಾನು ಇಂಡಸ್ಟ್ರಿಯಲಿಸ್ಟ್. ನಂದು ಫ್ಯಾಕ್ಟ್ರಿ ಇದೆ, ಹೋಟೆಲ್ ಇದೆ, ಸ್ಕೂಲ್ ಇದೆ. ಸ್ಕೂಲಲ್ಲಂತೂ ರಿಟರ್ನ್ ಬರ್ತದೆ. ಅಂದರೆ ನಾವು ಫುಲ್ಲು ಸ್ಕೂಲಿಗೆ ಎಷ್ಟು ಬೇಕು ಸೋಲಾರ್ ಹಾಕ್ಬಿಟ್ಟಿದೆ. 5,000 ರೂಪಾಯಿ ತಿಂಗಳಿಗೆ ಅವರೇ ಕೊಡ್ತಾರೆ. ನಾವು ಸ್ಕೂಲ್ ಹೆಸರು ಹಾಕ್ಬಿಟ್ರಿ ಆಯಿತಾ. 8 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಅದ ಅಂದರೆ ನಂದು ಪ್ರತಿ ತಿಂಗಳ 8 ರಿಂದ 25 ಲಕ್ಷದವ್ರಿಗೆ ಬ್ಯಾಲೆನ್ಸ್ ಇರ್ತದೆ. ಅದಕ್ಕೆ ಅವ್ರು ಬಡ್ಡಿನೂ ಹಾಕ್ತಾರೆ. ಇಲ್ಲಿವರೆಗೆ ನಾವು ಬಡ್ಡಿನೂ ಹಾಕಿ ಕೊಡ್ತಾರೆ. ಒಂದು ತಿಂಗಳ ಹೆಚ್ಚು ಕಡಿಮೆ ಆದರೆ ಮಾತ್ರ ಆ ಟೈಮಿಗೆ ಕಟ್ಟಿದ್ರೆ ಬಡ್ಡಿ ಹಾಕೋದಿಲ್ಲ, ಬಡ್ಡಿನೂ ಸಮೇತ. ಇವತ್ತಿನವರೆಗೆ ನಾವು ಒಂದೇ ಒಂದು ರೂಪಾಯಿ ಬ್ಯಾಲೆನ್ಸ್ ಇಟ್ಕೊಳ್ಳಿಲ್ಲ. 1.5 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಾನು ಕರೆಂಟ್ ಬಿಲ್ ತುಂಬ್ತೀನಿ. ನಮ್ಮದು ಅಷ್ಟು ಬರ್ತದೆ. ನಮ್ಮ ಫ್ಯಾಕ್ಟ್ರಿದು, ಹೋಟೆಲ್ದು ಅದೆಲ್ಲ ಸೇರೋದು ಆಯಿತಾ. ಇದು ಯಾಕೆ ಹಾಗೆ ಒಂದು ವರ್ಷದ ಬ್ಯಾಲೆನ್ಸ್ ಅದನ್ನೆಲ್ಲ ಹಾಕಿದ್ರು. ಒಂದು ವರ್ಷದ ಬ್ಯಾಲೆನ್ಸ್ ಆದರೂ ಒಂದು ಕೋಟಿ ಮೇಲೆ ಆಗಿಬಿಡ್ತದೆ. ನಂದು 8 ಲಕ್ಷ. ಒಂದೇ ಒಂದು ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇಲ್ಲ. ತಮ್ಮ ವಿರುದ್ಧದ ಆರೋಪಕ್ಕೆ ಸಚಿವ ಮಂಕಾಳ್ ವೈದ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 8 ಲಕ್ಷ ವಿದ್ಯುತ್ ಬಿಲ್ ಬಾಕಿ ಇದೆ ಎಂಬುದಂತದ್ದು ಶುದ್ಧ ಸುಳ್ಳು. ಬರೀ ಆರೋಪ ಇದು. ಪ್ರತಿ ತಿಂಗಳು 8 ರಿಂದ 25 ಲಕ್ಷ ಬ್ಯಾಲೆನ್ಸ್ ಇರುತ್ತೆ. ಶಾಲೆಯದು 13 ವರ್ಷದಿಂದ 1 ರೂಪಾಯಿ ಕೂಡ ಬಾಕಿ ಇಲ್ಲ. ತಪ್ಪು ಮಾಹಿತಿಯನ್ನ ಕೊಟ್ಟು ಶಾಲೆ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಿದ್ದಾರೆ. ಕಾರವಾರದಲ್ಲಿ ಸಚಿವ ಮಂಕಾಳ್ ವೈದ್ಯ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ನಂದು 8 ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಬಾಕಿ ಅದೇ ಹೇಳಿ ಟಿ ವಿಲಿ ಬಂತು, ಪೇಪರಲ್ಲಿ ಬಂತು. ನಾನು ರಾಜಕಾರಣಕ್ಕೆ ಬರೋಕ್ಕಿಂತ ಮೊದಲೇ ನಾನು ಇಂಡಸ್ಟ್ರಿಯಲಿಸ್ಟ್. ನಂದು ಫ್ಯಾಕ್ಟ್ರಿ ಇದೆ, ಹೋಟೆಲ್ ಇದೆ, ಸ್ಕೂಲ್ ಇದೆ. ಸ್ಕೂಲಲ್ಲಂತೂ ರಿಟರ್ನ್ ಬರ್ತದೆ. ಅಂದರೆ ನಾವು ಫುಲ್ಲು ಸ್ಕೂಲಿಗೆ ಎಷ್ಟು ಬೇಕು ಸೋಲಾರ್ ಹಾಕ್ಬಿಟ್ಟಿದೆ. 5,000 ರೂಪಾಯಿ ತಿಂಗಳಿಗೆ ಅವರೇ ಕೊಡ್ತಾರೆ. ನಾವು ಸ್ಕೂಲ್ ಹೆಸರು ಹಾಕ್ಬಿಟ್ರಿ ಆಯಿತಾ. 8 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಅದ ಅಂದರೆ ನಂದು ಪ್ರತಿ ತಿಂಗಳ 8 ರಿಂದ 25 ಲಕ್ಷದವ್ರಿಗೆ ಬ್ಯಾಲೆನ್ಸ್ ಇರ್ತದೆ. ಅದಕ್ಕೆ ಅವ್ರು ಬಡ್ಡಿನೂ ಹಾಕ್ತಾರೆ.
ಇಲ್ಲಿವರೆಗೆ ನಾವು ಬಡ್ಡಿನೂ ಹಾಕಿ ಕೊಡ್ತೀವಿ. ಒಂದು ತಿಂಗಳ ಹೆಚ್ಚು ಕಡಿಮೆ ಆದರೆ ಮಾತ್ರ ಆ ಟೈಮಿಗೆ ಕಟ್ಟಿದ್ರೆ ಬಡ್ಡಿ ಹಾಕೋದಿಲ್ಲ, ಬಡ್ಡಿನೂ ಸಮೇತ. ಇವತ್ತಿನವರೆಗೆ ನಾವು ಒಂದೇ ಒಂದು ರೂಪಾಯಿ ಬ್ಯಾಲೆನ್ಸ್ ಇಟ್ಕೊಳ್ಳಿಲ್ಲ. 1.5 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಾನು ಕರೆಂಟ್ ಬಿಲ್ ತುಂಬ್ತೀನಿ. ನಮ್ಮದು ಅಷ್ಟು ಬರ್ತದೆ, ನಮ್ಮ ಫ್ಯಾಕ್ಟ್ರಿದು, ಹೋಟೆಲ್ದು ಅದೆಲ್ಲ ಸೇರಿದೆ. ಆಯಿತಾ? ಇದು ಯಾಕೆ ಹಾಗೆ ಒಂದು ವರ್ಷದ ಬ್ಯಾಲೆನ್ಸ್ ಅದಕ್ಕೆ ಹಾಕಿದ್ರು. ಒಂದು ವರ್ಷದ ಬ್ಯಾಲೆನ್ಸ್ ಆದರೂ ಒಂದು ಕೋಟಿ ಮೇಲೆ ಆಗಿಬಿಡ್ತದೆ. ನಂದು 8 ಲಕ್ಷ. ಒಂದೇ ಒಂದು ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇಲ್ಲ. ತಮ್ಮ ವಿರುದ್ಧದ ಆರೋಪಕ್ಕೆ ಸಚಿವ ಮಂಕಾಳ್ ವೈದ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 8 ಲಕ್ಷ ವಿದ್ಯುತ್ ಬಿಲ್ ಬಾಕಿ ಇದೆ ಎಂಬುದಂಥದ್ದು ಶುದ್ಧ ಸುಳ್ಳು, ಬರೀ ಆರೋಪ ಇದು. ಪ್ರತಿ ತಿಂಗಳು 8 ರಿಂದ 25 ಲಕ್ಷ ಬ್ಯಾಲೆನ್ಸ್ ಇರುತ್ತೆ. ಶಾಲೆಯದು 13 ವರ್ಷದಿಂದ 1 ರೂಪಾಯಿ ಕೂಡ ಬಾಕಿ ಇಲ್ಲ. ತಪ್ಪು ಮಾಹಿತಿಯನ್ನ ಕೊಟ್ಟು ಶಾಲೆ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಿದ್ದಾರೆ. ಕಾರವಾರದಲ್ಲಿ ಸಚಿವ ಮಂಕಾಳ್ ವೈದ್ಯ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ನಂದು 8 ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಬಾಕಿ ಅದೇ ಹೇಳಿ ಟಿ ವಿಲಿ ಬಂತು, ಪೇಪರಲ್ಲಿ ಬಂತು. ನಾನು ರಾಜಕಾರಣಕ್ಕೆ ಬರೋಕ್ಕಿಂತ ಮೊದಲೇ ನಾನು ಇಂಡಸ್ಟ್ರಿಯಲಿಸ್ಟ್. ನಂದು ಫ್ಯಾಕ್ಟ್ರಿ ಇದೆ, ಹೋಟೆಲ್ ಇದೆ, ಸ್ಕೂಲ್ ಇದೆ. ಸ್ಕೂಲಲ್ಲಂತೂ ರಿಟರ್ನ್ ಬರ್ತದೆ. ಅಂದರೆ ನಾವು ಫುಲ್ಲು ಸ್ಕೂಲಿಗೆ ಎಷ್ಟು ಬೇಕು ಸೋಲಾರ್ ಹಾಕ್ಬಿಟ್ಟಿದೆ. 5,000 ರೂಪಾಯಿ ತಿಂಗಳಿಗೆ ಅವರೇ ಕೊಡ್ತಾರೆ. ನಾವು ಸ್ಕೂಲ್ ಹೆಸರು ಹಾಕ್ಬಿಟ್ಟಿದೆ. ಆಯಿತಾ? 8 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಅದ ಅಂದರೆ ನಂದು ಪ್ರತಿ ತಿಂಗಳ 8 ರಿಂದ 25 ಲಕ್ಷದವರೆಗೆ ಬ್ಯಾಲೆನ್ಸ್ ಇರ್ತದೆ. ಅದಕ್ಕೆ ಅವ್ರು ಬಡ್ಡಿನೂ ಹಾಕ್ತಾರೆ. ಇಲ್ಲಿವರೆಗೆ ನಾವು ಬಡ್ಡಿನೂ ಹಾಕಿ ಕೊಡ್ತೀವಿ. ಒಂದು ತಿಂಗಳ ಹೆಚ್ಚು ಕಡಿಮೆ ಆದರೆ ಮಾತ್ರ ಆ ಟೈಮಿಗೆ ಕಟ್ಟಿದ್ರೆ ಬಡ್ಡಿ ಹಾಕೋದಿಲ್ಲ, ಬಡ್ಡಿನೂ ಸಮೇತ. ಇವತ್ತಿನವರೆಗೆ ನಾವು ಒಂದೇ ಒಂದು ರೂಪಾಯಿ ಬ್ಯಾಲೆನ್ಸ್ ಇಟ್ಕೊಳ್ಳಿಲ್ಲ. 1.5 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಾನು ಕರೆಂಟ್ ಬಿಲ್ ತುಂಬ್ತೀನಿ. ನಮ್ಮದು ಅಷ್ಟು ಬರ್ತದೆ, ನಮ್ಮ ಫ್ಯಾಕ್ಟ್ರಿದು, ಹೋಟೆಲ್ದು ಅದೆಲ್ಲ ಸೇರಿದೆ. ಆಯಿತಾ? ಇದು ಯಾಕೆ ಹಾಗೆ ಒಂದು ವರ್ಷದ ಬ್ಯಾಲೆನ್ಸ್ ಅದಕ್ಕೆ ಹಾಕಿದ್ರು. ಒಂದು ವರ್ಷದ ಬ್ಯಾಲೆನ್ಸ್ ಆದರೂ ಒಂದು ಕೋಟಿ ಮೇಲೆ ಆಗಿಬಿಡ್ತದೆ. ನಂದು 8 ಲಕ್ಷ. ಒಂದೇ ಒಂದು ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇಲ್ಲ. ತಮ್ಮ ವಿರುದ್ಧದ ಆರೋಪಕ್ಕೆ ಸಚಿವ ಮಂಕಾಳ್ ವೈದ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 8 ಲಕ್ಷ ವಿದ್ಯುತ್ ಬಿಲ್ ಬಾಕಿ ಇದೆ ಎಂಬುದಂಥದ್ದು ಶುದ್ಧ ಸುಳ್ಳು, ಬರೀ ಆರೋಪ ಇದು. ಪ್ರತಿ ತಿಂಗಳು 8 ರಿಂದ 25 ಲಕ್ಷ ಬ್ಯಾಲೆನ್ಸ್ ಇರುತ್ತೆ. ಶಾಲೆಯದು 13 ವರ್ಷದಿಂದ 1 ರೂಪಾಯಿ ಕೂಡ ಬಾಕಿ ಇಲ್ಲ. ತಪ್ಪು ಮಾಹಿತಿಯನ್ನ ಕೊಟ್ಟು ಶಾಲೆ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಿದ್ದಾರೆ. ಕಾರವಾರದಲ್ಲಿ ಸಚಿವ ಮಂಕಾಳ್ ವೈದ್ಯ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ನಂದು 8 ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಬಾಕಿ ಅದೇ ಹೇಳಿ ಟಿ ವಿಲಿ ಬಂತು, ಪೇಪರಲ್ಲಿ ಬಂತು. ನಾನು ರಾಜಕಾರಣಕ್ಕೆ ಬರೋಕ್ಕಿಂತ ಮೊದಲೇ ನಾನು ಇಂಡಸ್ಟ್ರಿಯಲಿಸ್ಟ್. ನಂದು ಫ್ಯಾಕ್ಟ್ರಿ ಇದೆ, ಹೋಟೆಲ್ ಇದೆ, ಸ್ಕೂಲ್ ಇದೆ. ಸ್ಕೂಲಲ್ಲಂತೂ ರಿಟರ್ನ್ ಬರ್ತದೆ. ಅಂದರೆ ನಾವು ಫುಲ್ಲು ಸ್ಕೂಲಿಗೆ ಎಷ್ಟು ಬೇಕು ಸೋಲಾರ್ ಹಾಕ್ಬಿಟ್ಟಿದೆ. 5,000 ರೂಪಾಯಿ ತಿಂಗಳಿಗೆ ಅವರೇ ಕೊಡ್ತಾರೆ. ನಾವು ಸ್ಕೂಲ್ ಹೆಸರು ಹಾಕ್ಬಿಟ್ರಿ. ಆಯಿತಾ? 8 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಅದ ಅಂದರೆ ನಂದು ಪ್ರತಿ ತಿಂಗಳ 8 ರಿಂದ 25 ಲಕ್ಷದವರೆಗೆ ಬ್ಯಾಲೆನ್ಸ್ ಇರ್ತದೆ. ಅದಕ್ಕೆ ಅವ್ರು ಬಡ್ಡಿನೂ ಹಾಕ್ತಾರೆ. ಇಲ್ಲಿವರೆಗೆ ನಾವು ಬಡ್ಡಿನೂ ಹಾಕಿ ಕೊಡ್ತೀವಿ. ಒಂದು ತಿಂಗಳ ಹೆಚ್ಚು ಕಡಿಮೆ ಆದರೆ ಮಾತ್ರ ಆ ಟೈಮಿಗೆ ಕಟ್ಟಿದ್ರೆ ಬಡ್ಡಿ ಹಾಕೋದಿಲ್ಲ, ಬಡ್ಡಿನೂ ಸಮೇತ. ಇವತ್ತಿನವರೆಗೆ ನಾವು ಒಂದೇ ಒಂದು ರೂಪಾಯಿ ಬ್ಯಾಲೆನ್ಸ್ ಇಟ್ಕೊಳ್ಳಿಲ್ಲ. 1.5 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಾನು ಕರೆಂಟ್ ಬಿಲ್ ತುಂಬ್ತೀನಿ. ನಮ್ಮದು ಅಷ್ಟು ಬರ್ತದೆ, ನಮ್ಮ ಫ್ಯಾಕ್ಟ್ರಿದು, ಹೋಟೆಲ್ದು ಅದೆಲ್ಲ ಸೇರಿದೆ. ಆಯಿತಾ? ಇದು ಯಾಕೆ ಹಾಗೆ ಒಂದು ವರ್ಷದ ಬ್ಯಾಲೆನ್ಸ್ ಅದಕ್ಕೆ ಹಾಕಿದ್ರು. ಒಂದು ವರ್ಷದ ಬ್ಯಾಲೆನ್ಸ್ ಆದರೂ ಒಂದು ಕೋಟಿ ಮೇಲೆ ಆಗಿಬಿಡ್ತದೆ. ನಂದು 8 ಲಕ್ಷ.